ಪ್ರೀತಿಯ ಸ್ನೇಹಿತರೆ, ಎಸ್ ಎನ್ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ. ಫಿಫಾ 2026 ಫುಟ್ಬಾಲ್ ಕಪ್ ಮುಂದುವರಿದ ಭಾಗದ ಬಗ್ಗೆ ವಿವರವಾಗಿ ನಿಮ್ಮೊಂದಿಗೆ ಚರ್ಚೆ ಮಾಡ್ತೇನೆ ಸ್ನೇಹಿತರೆ. ಎಕ್ಸಾಮ್ ದೃಷ್ಟಿಯಿಂದ ಯಾವೆಲ್ಲ ಕ್ವಶನ್ ಕೇಳ್ತಾರಂತ ನಿಮ್ಮೊಂದಿಗೆ ನೇರವಾಗಿ ನಾನು ಚರ್ಚೆ ಮಾಡಕತ್ತೀನಿ. ಎಲ್ಲರೂ ಮೊದಲ ಬಾರಿಗೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಎಸ್ ಎನ್ ಸ್ಟಡಿ ಎಂಬ ಯೂಟ್ಯೂಬ್ ಚಾನಲ್ ನೋಡ್ತಿದ್ದಾರೆ ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅದರ ಜೊತೆಗೆ ನಿಮ್ಮ ಸ್ನೇಹಿತರನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಯಾಕಂದರೆ ನಮಗೆ ಒಂದು ಲೈಕು ಮತ್ತು ಸಬ್ಸ್ಕ್ರೈಬು ಒಂದು ಸ್ಫೂರ್ತಿದಾಯಕವಾಗಿರ್ತವ. ಅದಕ್ಕಾಗಿ ನಿಮ್ಮ ಒಂದು ಸ್ಫೂರ್ತಿದಾಯಕ ಲೈಕು ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇಲ್ಲಿ ನೋಡಿ, ನಾನು ನಿನ್ನೆ ಏನಪ್ಪ ಅಂದರೆ ಫುಟ್ಬಾಲ್ ಬಗ್ಗೆ ಡಿಸ್ಕಸ್ ಮಾಡಿದ್ದೆ. ಅದೇ ಒಂದು ಮುಂದುವರಿದ ಭಾಗ ಆಗಿರ್ತದೆ. ರಾಡ್ರಿ ಬಳಗದ ಮುಂದೆ ಹಳಿ ತಪ್ಪಿದ ಮೆಸ್ಸಿ ಪಡೆ ಅಂತ ಇಲ್ಲಿ ಹೆಡ್ಲೈನ್ಸ್ ಇದೆ ಸ್ನೇಹಿತರೆ. ರಾಡ್ರಿ ಬಳಗದ ಮುಂದೆ ಹಳಿ ತಪ್ಪಿದ ಮೆಸ್ಸಿ ಪಡೆ. ಸ್ಪೇನ್ ಮುಡಿಗೆ ವಿಶ್ವ ಫುಟ್ಬಾಲ್ ಕಿರೀಟ ಭಾಳ ಇಂಪಾರ್ಟೆಂಟು. ಯಾವ ಎರಡು ದೇಶಗಳ ಮಧ್ಯೆ ಹಣಾಹಣಿಯಾಗಿ ವಿಶ್ವ ಫುಟ್ಬಾಲ್ 2026 ಫಿಫಾ ವರ್ಲ್ಡ್ ಕಪ್ ನಡೀತಪ್ಪ ಅಂದರೆ ಅರ್ಜೆಂಟೀನಾ ಮತ್ತು ಸ್ಪೇನ್ ನಡುವೆ ನಡೀತು. ಹಾಲಿ ಚಾಂಪಿಯನ್ ಆದ ಅರ್ಜೆಂಟೀನಾ ಮತ್ತು ಇವತ್ತಿನ ಚಾಂಪಿಯನ್ ಅಂದರೆ ಸ್ಪೇನ್. ಅಂದರೆ ಮೊನ್ನೆ ಗೆದ್ದ ಸ್ನೇಹಿತರೆ. ಅದಕ್ಕಿಂತ ಮೊದಲು ಹೋದ ಒಂದು ಟ್ರೋಫಿ ಗೆದ್ದಿದ್ದು ಅರ್ಜೆಂಟೀನಾ ಅಂತ ಹೇಳ್ತೀವಿ. ಅರ್ಜೆಂಟೀನಾ ಮತ್ತು ಸ್ಪೇನ್ ಮುನ್ನಡೆಗೆ ಅಂದರೆ ಮುಡಿಗೆ ಸ್ಪೇನು ತನ್ನ ಚಾಂಪಿಯನ್ ಪಟ್ಟವನ್ನು ಪಡೆದುಕೊಂಡಿದೆ. ಅದು ಯಾವ ದೇಶದ ಅರ್ಜೆಂಟೀನಾದ ವಿರುದ್ಧ ಅಂತ ನೇರವಾಗಿ ಕೇಳ್ತಾರ. ಇದು ನಿಮಗೆ ನಿನ್ನೆ ಹೇಳಿದ್ದೀನಿ. ಯಾವ್ಯಾವ ದೇಶಗಳು ಫುಟ್ಬಾಲನ್ನು ಆಯೋಜನೆ ಮಾಡಿವು ಅಂದರೆ 2026 ಫಿಫಾ ವರ್ಲ್ಡ್ ಕಪ್ ಯಾವ ದೇಶಗಳು ಆಯೋಜನೆ ಮಾಡಿಯೋ ಅಥವಾ ಸಹಯೋಗದೊಂದಿಗೆ ನಡೀತಪ್ಪ ಅಂದರೆ ಅಮೇರಿಕಾ, ಕೆನಡಾ, ಮೆಕ್ಸಿಕೋ ಈ ಮೂರು ದೇಶಗಳ ಒಂದು ಸಹಯೋಗದಲ್ಲಿ 2026 ಫಿಫಾ ವರ್ಲ್ಡ್ ಕಪ್ ನಡೆಯಿತು ಅಂತ ನಿನ್ನೆ ಡಿಸ್ಕಸ್ ಮಾಡಿದ್ದೀನಿ. ಓಕೆ, ಅತ್ಯಂತ ರೋಚಕ ಮತ್ತು ಜಿದ್ದಾಜಿದ್ದಿ ಹಣಿಯಿಂದ ಕೂಡಿದ ಫಿಫಾ ವಿಶ್ವಕಪ್ 2026 ಫೈನಲ್ ಮಹಾ ಸಮರದಲ್ಲಿ ಹಾಲಿ ಚಾಂಪಿಯನ್ ಆದ ಅರ್ಜೆಂಟೀನಾ ಅಂದರೆ ಚಾಂಪಿಯನ್ ಆಗಿದ್ದ ಅರ್ಜೆಂಟೀನಾವನ್ನು 1 ಗೋಲುಗಳ ಅಂತರದಿಂದ ಮಣಿಸಿದ ಸ್ಪೇನ್. ನೋಡಿ, ಸ್ಪೇನ್ ಯಾವುದಂದ್ರೆ 1 ಗೋಲುಗಳಿಂದ ಸ್ಪೇನ್ ಗೆದ್ದಿದೆ. ಎರಡನೇ ಬಾರಿಗೆ ಫುಟ್ಬಾಲ್ ಜಗತ್ತಿನ ಹೊಸ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ನೋಡಿ, ಭಾಳ ಇಂಪಾರ್ಟೆಂಟು. ಸ್ಪೇನು ಇದಕ್ಕಿಂತ ಮೊದಲು ಯಾವಾಗ ಆಗಿತ್ತಪ್ಪ ಅಂದರೆ 2010ರಲ್ಲಿ ವರ್ಲ್ಡ್ ಕಪ್ ಅಂದರೆ ವಿಶ್ವ ಫುಟ್ಬಾಲ್ ಕಿರೀಟ 2010 ಸಹ ಸ್ಪೇನ್ ಗೆದ್ದಿರ್ತದ. ಅದೇ ರೀತಿ 2026ರಲ್ಲಿ ಈ ಕಿರೀಟವನ್ನು ಪಡೆದುಕೊಂಡಿರ್ತದ. ಯಾವ ದೇಶವನ್ನು ಸೋಲಿಸಿ ಅಂದರೆ ಅದೇ ಅರ್ಜೆಂಟೀನಾ. ಹಾಲಿ ಚಾಂಪಿಯನ್ ಆದ ಅರ್ಜೆಂಟೀನಾವನ್ನು ಸೋಲಿಸಿ ಸ್ಪೇನ್ ಏನು ಮಾಡ್ತಪ್ಪ ಅಂದರೆ ಸ್ಪೇನ್ನ ಮುಡಿಗೆ ವಿಶ್ವ ಫುಟ್ಬಾಲ್ ಕಿರೀಟವನ್ನು ಪಡೆದಿರುತ್ತೆ ಸ್ನೇಹಿತರೆ. ಭಾಳ ಇಂಪಾರ್ಟೆಂಟ್ ಆಗಿರ್ತಾ. ಜಗತ್ತಿನ ಹೊಸ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಈ ಗೆಲುವಿನ ಮೂಲಕ ಯುರೋಪ್ ಗೆಲುವಿನ ಸಂಭ್ರಮದಲ್ಲಿ ತೀರಿದ್ದಾರೆ ಅಂತ ಹೇಳ್ಬೋದು. ದಕ್ಷಿಣ ಅಮೆರಿಕದಲ್ಲಿ ಸೂತಕದ ಛಾಯೆ ಆವರಿಸಿದೆ. ಅಂದರೆ ಸ್ಪೇನ್ ಅಂದರೆ ಅರ್ಜೆಂಟೀನಾ ಅಂದರೆ ಯುರೋಪ್ ಗೆಲುವಿನ ಸಂಭ್ರಮದಲ್ಲಿ ತೀರಿದ ದಕ್ಷಿಣ ಅಮೆರಿಕದ ಸೂತಕದ ಛಾಯೆ ಚಲಿಸಿದರೆ ದಕ್ಷಿಣ ಅಮೆರಿಕದಲ್ಲಿ ಕಂಡುಬರುವ ಒಂದು ಅರ್ಜೆಂಟೀನಾ ಅಂತ ಹೇಳ್ತೀವಿ ಸ್ನೇಹಿತರೆ. ಅದಕ್ಕಾಗಿ ಈ ಎಕ್ಸಾಮ್ ದೃಷ್ಟಿಯಿಂದ ಎಲ್ಲ ಇಂಪಾರ್ಟೆಂಟ್ ಆಗಿರ್ತವ. ಇಲ್ಲಿ ನೋಡಿ, ಎಂಬಾಂಪೆಗೆ ಗೋಲ್ಡ್ ಬೂಟು ಬಹಳ ಇಂಪಾರ್ಟೆಂಟ್ ಆಗಿದೆ. ಇದು ಸಹ ನೆನಪಿಡಿ, ಓಕೆನಾ. ಫ್ರಾನ್ಸ್ ತಂಡದ ನಾಯಕ ಕಿಲಿಯನ್ ಎಂಬಾಂಪೆಗೆ 8 ಪಂದ್ಯಗಳಿಂದ ಬರೋಬ್ಬರಿ 10 ಗೋಲುಗಳು. ನೋಡಿ, ಬಹಳ ಇಂಪಾರ್ಟೆಂಟು. 10 ಗೋಲುಗಳನ್ನು ಬಾರಿಸುವ ಮೂಲಕ ಸತತ 2ನೇ ಬಾರಿಗೆ ವಿಶ್ವಕಪ್ ಗೋಲ್ಡ್ ಬೂಟ್ ಪ್ರಶಸ್ತಿಯನ್ನು ಸಹ ಪಡೆದುಕೊಂಡಿದ್ದಾರೆ. ನೀವು ನೇರವಾಗಿ ಕ್ವಶನ್ ಕೇಳ್ತಾರ, ಗೋಲ್ಡನ್ ಬೂಟ್ ಪಡೆದ ವ್ಯಕ್ತಿ ಯಾರಪ್ಪ ಅಂದರೆ ಅವರೇ ಎಂಬಾಂಪೆ ಅವರು. ಅಂದರೆ ಅರ್ಜೆಂಟೀನಾ ತಂಡದ ನಾಯಕ ಎಂಬಾಂಪೆ ಅವರಿಗೆ ಏನಪ್ಪ ಅಂದರೆ ಗೋಲ್ಡನ್ ಬೂಟ್ ದೊರಕಿದೆ. ಓಕೆ, ಈ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡು 1970 ನಂತರ ಒಂದೇ ವಿಶ್ವಕಪ್ನಲ್ಲಿ 10 ಗೋಲು ಗಳಿಸಿದ ಮೊದಲ ಆಟಗಾರ ಎಂಬ ಹೆಗ್ಗಳಿಕೆಗೂ ಸಹ ಇವರು ಪಾತ್ರರಾಗಿದ್ದಾರೆ. ಸ್ಪೇನ್ ತಂಡದ ನಾಯಕ ಮಿಡ್ಫೀಲ್ಡರ್ ರಾಡ್ರಿ ಅವರು ಪಂದ್ಯದ 94% ಪಾಸ್ ಯಶಸ್ವಿಯೊಂದಿಗೆ ವಿಶ್ವಕಪ್ ಅತ್ಯುತ್ತಮ ಆಟಗಾರ ಪ್ರಶಸ್ತಿ ಸಹ ಮತ್ತು ಗೋಲ್ಡನ್ ಬಾಲ್. ನೋಡಿ, ಗೋಲ್ಡನ್ ಬಾಲು ಯಾರಂದರೆ ರಾಡ್ರಿ. ಅಂದರೆ ಸ್ಪೇನ್ ತಂಡದ ನಾಯಕ ರಾಡ್ರಿ ಅವರು ಏನು ಮಾಡಿದಾರಪ್ಪ ಅಂದರೆ ಅವರಿಗೆ ಬಾಲ್ ದೊರಕಿದೆ. ಅದು ಯಾವ ಬಾಲು? ಗೋಲ್ಡನ್ ಬಾಲ್. ಅದರ ಜೊತೆ ಗೋಲ್ಡನ್ ಬೂಟ್ ಯಾರಪ್ಪ ಅಂದರೆ ಎಂಬಾಂಪೆ. ಫ್ರಾನ್ಸ್ ತಂಡದ ಅರ್ಜೆಂಟೀನಾ ತಂಡದ ನಾಯಕ ಎಂಬಾಂಪೆ, ಸ್ಪೇನ್ ತಂಡದ ರಾಡ್ರಿ ಅವರಿಗೆ ಗೋಲ್ಡನ್ ಬಾಲ್ ದೊರಕಿದೆ ಅಂತ ಹೇಳಬಹುದು ಸ್ನೇಹಿತರೆ. ಮುಂದಿನ ಒಂದು ವಿಶ್ವಕಪ್ ಅಂದರೆ ಫಿಫಾ ವಿಶ್ವಕಪ್ ಬಗ್ಗೆ ಸವಿವರವಾಗಿ ಮತ್ತೆ ನಿಮ್ಮೊಂದಿಗೆ ನಾನು ಚರ್ಚೆ ಮಾಡ್ತೀನಿ. ನೀವೆಲ್ಲ ಏನು ಮಾಡಬೇಕಪ್ಪ ಅಂದರೆ ನಮ್ಮ ಎಸ್ ಎನ್ ಸ್ಟಡಿ ಎಂಬ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅದರ ಜೊತೆಗೆ ನಿಮ್ಮ ಸ್ನೇಹಿತರನ್ನು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಭಾಗದಲ್ಲಿ ಮುಂದುವರೆದ ಭಾಗದ ಬಗ್ಗೆ ಚರ್ಚೆ ಮಾಡೋಣ. ಧನ್ಯವಾದಗಳು.